ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಸಿಲಿಕಾನ್ ಸಿಟಿ ರಸ್ತೆ ಗುಂಡಿಗಳ ಚರ್ಚೆ ಜೋರಾಗಿ ನಡೀತಾ ಇದೆ. ಇದೇ ಕಾರಣಕ್ಕಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಇವತ್ತು ವಿಭಿನ್ನವಾಗಿ ಪ್ರತಿಭಟನೆಯನ್ನು ನಡೆಸಿದರು. ಬೆಂಗಳೂರು ನಗರದ ಬಸವನಗುಡಿ, ಗೋವಿಂದರಾಜ ನಗರ, ವಿಜಯನಗರ, ಬಿಟಿಎಂ ಲೇಔಟ್ ಕ್ಷೇತ್ರದಲ್ಲಿ ರಸ್ತೆ ತಡೆಯನ್ನು ನಡೆಸಿದರು ಬಿಜೆಪಿ ನಾಯಕರು. ಆ ಮೂಲಕ ಪ್ರತಿಭಟನೆಯನ್ನು ಮಾಡಿದರು. ಅತಿ ಶೀಘ್ರದಲ್ಲಿ ನೀವು ಗುಂಡಿಗಳನ್ನು ಮುಚ್ಚಬೇಕು ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸೇರಿದಂತೆ ಬಿಜೆಪಿ ನಾಯಕರು ಭಾಗಿಯಾಗಿದ್ದಾರೆ. ಮತ್ತು ಒಂದಿಷ್ಟು ಪ್ರತಿಭಟನೆ, ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಮತ್ತು ಗುಂಡಿಗಳನ್ನು ಸ್ವತಃ ಅವರೇ ಮುಚ್ಚಿದರು. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಗುಂಡಿಗಳನ್ನು ಮುಚ್ಚಿದ್ದಲ್ಲದೆ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ರಾಜ್ಯದಾದ್ಯಂತ ಇವತ್ತು ಬಿಜೆಪಿ ನಾಯಕರು ಇಂತಹ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರದೀಪ್ ಈಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದರು. ಪ್ರದೀಪ್ ಈಶ್ವರ್ ಮಾತನಾಡ್ತಾ ಒಂದು ರೀತಿಯಾಗಿ ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬೆಂಗಳೂರು ಪದ್ಮನಾಭನಗರ ಮತ್ತು ಬಸವನಗುಡಿ ಭಾಗದಲ್ಲಿ ಬರ್ತಕ್ಕಂಥ ಈ ಭಾಗದಲ್ಲಿ ವಿನೂತನ ರೀತಿಯಾದಂಥ ಒಂದು ಪ್ರತಿಭಟನೆಯನ್ನ ಮಾಡಿದೆ. ರಸ್ತೆ ಗುಂಡಿ ಮುಚ್ಚೋ ಮುಖಾಂತರ ಸರ್ಕಾರಕ್ಕೆ ಒಂದು ರೀತಿ ಚೀಮಾರಿ ಆಗ್ತದೆ. ನಿಮ್ಗೆ ಯೋಗ್ಯತೆ ಇಲ್ಲ, ಜನನೇ ಇನ್ಮೇಲೆ ಪಬ್ಲಿಕ್ಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ರಾಜ್ಯ ಸರ್ಕಾರ ಪಾಪರ್ ಔಟಿದೆ, ಅವ್ರ ಹತ್ರ ಹಣ ಇಲ್ಲ, ಮಾತೆತ್ತರೆ ನಾವು ಗ್ಯಾರಂಟಿ ಹಣ ಕೊಡ್ತಾ ಇದ್ದೀರಿ, ನಮ್ಮ ಹತ್ರ ಪಾಪರ್ ಔಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದ ಜನತೆ ಎಲ್ಲೆಲ್ಲಿ ಹಳ್ಳ ಬಿದ್ದಿದೆಯೋ, ಗುಂಡಿಗಳು, ರಸ್ತೆ ಗುಂಡಿಗಳು ಬಿದ್ದಿದೆಯೋ ಅದನ್ನೆಲ್ಲ ನಾವೇ ಮುಚ್ಚೋಣ, ನಾವು ಸಹಕಾರ ಮಾಡ್ತೀರಿ. ರಾಜ್ಯದ ಜನನೂ ಕೂಡ ಸಹಕಾರ ಮಾಡಿ ನಿಮ್ಮ ರಸ್ತೆಗಳಲ್ಲಿ ಬಿದ್ದಿರುವಂಥ ಗುಂಡಿಗಳನ್ನ ನಾವೇ ಮುಚ್ಚುವಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ. ಬೆಂಗಳೂರಂತೂ ಕೂಡ ಯಾವುದೇ ರಸ್ತೆ ಇವತ್ತು IT-BT ಕಂಪನಿಗಳು ಕೂಡ ಇವತ್ತು ಕಾಮೆಂಟ್ಗಳನ್ನ ಮಾಡಿ ನಾವು ರಾಜ್ಯ ಬಿಟ್ಟು ಹೋಗ್ತೀವಿ ಅನ್ನೋ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಪ್ರಧಾನಿ ಅವರ ಮನೆ ಮುಂದೆನೆ ಬಿದ್ದಿದೆ. ಸನ್ಮಾನ್ಯ DK ಶಿವಕುಮಾರ್ ಅವರೇ ಸದ್ಯಕ್ಕೆ ಬ್ಯಾಟ್ರಿ ಒಂದು ತಗೊಂಡು ಫ್ಲೈಟ್ ಹತ್ಬಿಟ್ಟು ಅಮೆರಿಕಾಗ ಹೋಗಿ ಟ್ರಂಪ್ ಮನೆ ಮುಂದೆ ಏನಾದ್ರೂ ಬಿಟ್ಟಿದ್ಯಾ ನೋಡ್ಕೊಂಡ್ಬಂದ್ರು. ಫಸ್ಟ್ ನಿಮ್ಮದ್ ನೋಡ್ರಿ, ನಿಮ್ಮನ್ನ ಜನ ಆಯ್ಕೆ ಮಾಡಿರುವಂತದ್ದು, ನೀವೇನ್ ಮಾಡ್ತಾ ಇದ್ದೀರಾ? ಮೋದಿ ಅವರು ಏನ್ ಮಾಡ್ತಾ ಇದ್ದಾರೆ, ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಅದನ್ನೆಲ್ಲ ಹೇಳಕ್ಕೆ ನೀವು ಅಧಿಕಾರದಲ್ಲಿ ಇರುವಂತದ್ದು. ಕಾಮಾಖ್ಯ ಹತ್ರ ಬೆಂಗಳೂರು ಪದ್ಮನಾಭನಗರ ಮತ್ತು ಬಸವನಗುಡಿ ಅವೈಜ್ಞಾನಿಕವಾಗಿ ರಸ್ತೆ ಆಗಿರೋದಕ್ಕೆ ಅದು ಗುಂಡಿಗಳು ಬಿದ್ದಿರೋದು. ಸರ್, ಬಿಜೆಪಿ ಅವ್ರು ನೀವೇ ಅಲ್ವಾ ಸರ್ ರೂಲ್ ಮಾಡಿದ್ದು? ನಮ್ಮ ಹತ್ರ ಒಂದು 19 ಜನ MLA ತಗೊಂಡೋಗಿ ಅಕ್ರಮವಾಗಿ ಸರ್ಕಾರನ ರಚಿಸಿ 4 ವರ್ಷ ನೀವೇನ್ ಕಡ್ದು ಕಟ್ಟಿ ಹಾಕಿದ್ರಿ ಸರ್? 4 ವರ್ಷ ನೀವೇ ಇದ್ದಿತ್ತಾನೆ. ಬೆಂಗಳೂರು ನಿಮ್ ಕಂಟ್ರೋಲ್ ಅಲ್ಲಿ ಇತ್ತು ತಾನೆ. ವಿಜೇಂದ್ರಣ್ಣ ತಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ರಲ್ಲಣ್ಣ, ಆವಾಗ್ಲ ಗುಂಡಿಗಳ ಮೇಲೆ ಪ್ರೀತಿ ಇರ್ಲಿಲ್ವಾ ಏನ್ ನಿಮ್ಗೆ? ಅಶೋಕಣ್ಣ, ನೀವೆಲ್ಲಾ ಖಾತೆಗಳು ನಿರ್ವಹಿಸಿದ್ರಿ. ಯಾಕೆಂದ್ರೆ ಬಿಜೆಪಿ ಮನೆಯಲ್ಲೇ ಗುಂಡಿ ಬಿದ್ದಿದೆ. ಅವ್ರು ಪಾಪ ಆ ಗುಂಡಿಗಳನ್ನ ನಾವೆಲ್ಲ ಓಪನ್ ಮಾಡ್ತೀವೋ ಅಂತ ರಸ್ತೆಯಲ್ಲಿರೋ ಗುಂಡಿಗಳು ನೋಡ್ತಾ ಇದ್ದಾರೆ. ಅದೇ ಅವ್ರವ್ರ ಕಿತ್ತಾಟ. ಅಶೋಕಣ್ಣನ ಚೇರ್ ಮೇಲೆ ಸುನೀಲ್ ಅಣ್ಣ ಗುಂಡಿ ಆಗ್ತಾ ಇದ್ದಾನೆ, ನಮ್ ವಿಜೇಂದ್ರ ಅಣ್ಣ ಚೇರ್ ಮೇಲೆ ಸೋಮಣ್ಣ ಅವ್ರು ಗುಂಡಿ ಮಾಡ್ತಾ ಇದ್ದಾರೆ, ಮತ್ತೆ ಅವ್ರು ಬಂದು ಮುಚ್ಕೊಂತಾರೆ ಅವರೆಲ್ಲ. ಸೊ ಇನ್ನು 1-6 ತಿಂಗಳಲ್ಲಿ ಬಿಜೆಪಿಯಲ್ಲಿ ಕ್ಷಿಪ್ರ ಕ್ರಾಂತಿ ನಡೆಯುತ್ತೆ. ನಾನು ಆರ್ ಅಶೋಕಣ್ಣ ಅಂತ ಇನ್ಸ್ಪೈರ್ ಆಗಿದ್ದೀನಿ. ಮೊನ್ನೆ ಪದ್ಮನಾಭನಗರಕ್ಕೆ ಹೋಗಿದ್ದೆ, ಅಲ್ಲಿ ದೊಡ್ಡದಾಗ ಒಂದು ಬೋರ್ಡ್ ನೋಡಿದೆ, ಆರ್ ಅಶೋಕ್ ಜ್ಯೋತಿಷಾಲಯ ಅಂತ. ಅವ್ರ ಫೋಟೋ ಇತ್ತು, ಅಶೋಕ್ ಬಾಬಾ ಅಂತ. ಆ ಫೋಟೋ ನೋಡಿದ್ಮೇಲೆ ನನಗೆ ಸ್ವಲ್ಪ ಜ್ಞಾನೋದಯ ಆಯ್ತು. ಅಶೋಕಣ್ಣ ಭವಿಷ್ಯ ಹೇಳೋದ್ರಿಂದ ನಾನು ಹೇಳೋಣ ಅಂತ. ಸೊ ಕರ್ನಾಟಕದ ಜನತೆಗೆ ಮತ್ತೊಂದು ಅನೌನ್ಸ್ಮೆಂಟು, ತಮ್ಗೆ ಏನಾದ್ರೂ ಲೈಫಲ್ಲಿ ಕಿತ್ತೋಗೋ ಐಡಿಯಾ ಬೇಕು ಅಂದ್ರೆ ಒಮ್ಮೆ ಭೇಟಿ ಕೊಡಿ, ಆರ್ ಅಶೋಕ್ ಜ್ಯೋತಿಷಾಲಯ, ಪದ್ಮನಾಭನಗರ.